ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೈಪಾ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಲಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಅಮೆಜಾನ್ ಅರಣ್ಯದ ಬಗ್ಗೆ ಹೈಪಾ ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಳ್ಳೋಣ. ಭೂಮಿಯ 20% ಆಕ್ಸಿಜನ್ ಅಮೆಜಾನ್ ಅರಣ್ಯದಿಂದ ದೊರೆಯುತ್ತದೆ. ಅದಕ್ಕೆ ಇದನ್ನ ಲಂಗ್ಸ್ ಆಫ್ ದ ಅರ್ತ್ ಎಂದು ಕರೆಯುತ್ತೇವೆ. ಅಮೆಜಾನ್ ಅರಣ್ಯವು ಎಷ್ಟು ಭೂಭಾಗವನ್ನು ಆವರಿಸಿದೆ? ಈ ಅರಣ್ಯಕ್ಕೆ ಅಮೆಜಾನ್ ಅಂತಲೇ ಹೆಸರು ಏಕೆ ನೀಡಲಾಯಿತು? ಮತ್ತು ಅಮೆಜಾನ್ ಅರಣ್ಯದ ಇತಿಹಾಸ, ಜೀವವೈವಿಧ್ಯಮಯ ಮತ್ತು ಅರಣ್ಯ ನಾಶ, ಈ ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದು ಅಮೆಜೋನಿಯಾ ಅಥವಾ ಅಮೆಜಾನ್ ಕಾಡು ಎಂದು ಹೆಸರು ವಾಸಿಯಾಗಿದೆ. ಇದು ದಕ್ಷಿಣ ಅಮೆರಿಕದ ಅಮೆಜಾನ್ ಜಲಾವಲಯದಲ್ಲಿ ಪ್ರದೇಶದ ಬಹಳಷ್ಟು ಭಾಗಗಳನ್ನು ಆವರಿಸಿದ್ದು ತೇವ ಮತ್ತು ಅಗಲವಾದ ಎಳೆಗಳುಳ್ಳ ಕಾಡು. ಈ ಜಲಾನಯದ ಪ್ರದೇಶವು 7 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತರಣೆ, ಅಂದರೆ 1.7 ದಶಕೋಟಿ ಎಕರೆಗಳು ಆವರಿಸಿದೆ. ಇದರಲ್ಲಿ 5.5 ಲಕ್ಷ ಚದರ ಕಿಲೋಮೀಟರ್, ಅಂದರೆ 1.4 ಶತಕೋಟಿ ಎಕರೆಗಳಷ್ಟು ಭಾಗಗಳನ್ನ ಮಲೆನಾಡು ಆವರಿಸಿದೆ. 60ರಷ್ಟು ಭೂಭಾಗವು ಬ್ರೆಜಿಲ್ ದೇಶದಲ್ಲಿ, ನಂತರ 13ರಷ್ಟು ಪೆರು ದೇಶಗಳಲ್ಲಿ ಹಾಗೂ ಕೊಲಂಬಿಯಾ, ವೆನಿಜುವೆಲಾ, ಗಯಾನಾ, ಸುರಿನಾಮ್ ಹಾಗೂ ಫ್ರೆಂಚ್ ಗಯಾನಾ ದೇಶಗಳಲ್ಲಿ ಸ್ವಲ್ಪ ಭಾಗಗಳು ಆವರಿಸಿದೆ. ಭೂಮಿಯ ಉಳಿದಿರುವ ಕಾಡುಗಳೆಲ್ಲ ಅರ್ಧಕ್ಕಿಂತಲೂ ಹೆಚ್ಚು ಪಾಲುಗಳನ್ನ ಅಮೆಜಾನ್ ಪ್ರತಿನಿಧಿಸಿದೆ. ಇಡೀ ವಿಶ್ವದ ಉಷ್ಣವಲಯದ ಮಳೆಗಾಡಿನಲ್ಲಿ ಅತಿ ವಿಶಾಲವಾದ ಹಾಗೂ ಹಲವು ಸಮೃದ್ಧಿ ಪ್ರಭೇದಗಳನ್ನು ಅಮೆಜಾನ್ ಕಾಡುಗಳು ಒಳಗೊಂಡಿದೆ. 2009 ಫೆಬ್ರವರಿಯಲ್ಲಿ ಕಾಡುಗಳ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ನೈಸರ್ಗಿಕ ವನ್ಯಧಾಮಗಳ ವಿಭಾಗಗಳ ಗ್ರೂಪ್ ಇ ನಲ್ಲಿ ಅಮೆಜಾನ್ ಕಾಡು ಅಗ್ರ ಶ್ರೇಣಿಯಲ್ಲಿತ್ತು. ಒಂದನೆಯ ಪಾಯಿಂಟ್ನಲ್ಲಿ ವ್ಯುತ್ಪತ್ತಿ. ಅಮೆರಿಕ ಎಂಬ ಹೆಸರು ದಕ್ಷಿಣ ಅಮೆರಿಕದ ಟಪುಯಾ ಹಾಗೂ ಇತರೆ ಬುಡಕಟ್ಟ ಜನಾಂಗದೊಂದಿಗೆ ಫ್ರಾನ್ಸಿಸ್ಕೋ ಡಿ ಒರೆಲಾನ ನಡೆಸಿದ ಯುದ್ಧದಿಂದ ಉದ್ಭವವಾಯಿತು ಎನ್ನಲಾಗಿದೆ. ಆ ಇಡೀ ಬುಡಕಟ್ಟು ಜನಾಂಗ ಪದ್ಧತಿಯಂತೆ ಸ್ತ್ರೀಯರು ಸಹ ಪುರುಷರ ಸಂಘಟನೆ ಸೇರಿ ಯುದ್ಧವನ್ನು ಮಾಡಿದ್ದರು. ಒರೆಲಾನರ್ ವಿವರಣೆಗಳು ನಿಖರವಾಗಿ ಇರಬಹುದು, ಆದರೆ ಸ್ತ್ರೀಯರು ಹುಲ್ಲಿನ ಲಂಗಗಳನ್ನು ಧರಿಸಿ ಬುಡಕಟ್ಟು ಪುರುಷರನ್ನು ಸ್ತ್ರೀಯರು ಎಂದು ತಪ್ಪಾಗಿ ಪರಿಗಣಿಸುವುದು ಸಾಧ್ಯತೆಯೂ ಇರಬಹುದು ಎಂದು ಕೆಲವರು ಇತಿಹಾಸಜ್ಞಾನರು ಊಹಿಸಿದ್ದಾರೆ. ಗ್ರೀಕ್ ಪುರಾಣ ಕಥೆಗಳಲ್ಲಿ ಹೆರೋಡೋಟಸ್ ಮತ್ತು ಡಯೋಡೋರಸ್ ವಿವರಿಸಿದ ಪುರಾತನ ಕಾಲದ ಏಷ್ಯಾ ಮತ್ತು ಆಫ್ರಿಕಾದ ಅಮೆಜಾನ್ಗಳಿಂದ ಅಮೆಜೋನಸ್ ಎಂಬ ಹೆಸರನ್ನು ಒರೆಲಾನ ಪಡೆದುಕೊಂಡ. ವ್ಯುತ್ಪತ್ತಿ ಶಾಸ್ತ್ರದ ಪ್ರಕಾರ ಇದು ಸ್ಪ್ಯಾನಿಷ್ ಭಾಷೆಯಲ್ಲಿ ಅಮೆಜೋನಾ ಅಥವಾ ಪೋರ್ಚುಗೀಸ್ ಭಾಷೆಯಲ್ಲಿ ಅಂಸಸೋನಾ ಎಂಬ ಸ್ಥಳೀಯ ಪದದಿಂದ ಉದ್ಭವಿಸಬಹುದು ಎನ್ನಲಾಗಿದೆ. ಈ ಪದದ ಅರ್ಥ ದೋಣಿಗಳ ನಾಶಕ ಎನ್ನಲಾಗಿದೆ. ಕೆಲವು ನದಿ ತೀರಗಳಲ್ಲಿ ಗಿಡಗಳ ಬೇರಿನ ವಿನಾಶಕ ಸ್ವರೂಪವನ್ನು ಇದು ಉಲ್ಲೇಖಿಸುತ್ತದೆ. ಅಮೆಜಾನ್ ಕಾಡಿನ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ಇಯೋಸಿನ್ ಯುಗದಲ್ಲಿ ಈ ಮಳೆಗಾಡು ಉದ್ಭವವಾಯಿತು ಎನ್ನಲಾಗಿದೆ. ಅಟ್ಲಾಂಟಿಕ್ ಸಾಗರವು ಸಾಕಷ್ಟು ಅಗಲವನ್ನು ಹೊಂದಿದ್ದು ಅಮೆಜಾನ್ ಜಲಾನಯದ ಪ್ರದೇಶದಲ್ಲಿ ಬೆಚ್ಚನೆಯ ತೇವವುಳ್ಳ ಹವಾಮಾನವನ್ನು ಇದು ಉಂಟು ಮಾಡಿದೆ. ಇದರಿಂದಾಗಿ ಉಷ್ಣವಲಯದ ಉಷ್ಣಾಂಶವು ವಿಶ್ವಾದ್ಯಂತ ಕಡಿಮೆಯಾಗಿದೆ. ಮಳೆಕಾಡುಗಳು ಉದ್ಭವವಾದವು ಕನಿಷ್ಠ ಪಕ್ಷ 55 ದಶಲಕ್ಷ ವರ್ಷಗಳಿಂದ ಈ ಕಾಡುಗಳು ಅಸ್ತಿತ್ವದಲ್ಲಿವೆ. ಪ್ರಚಲಿತ ಹಿಮಯುಗದ ತನಕ ಹವಾಮಾನ ಗುಣವು ಇನ್ನಷ್ಟು ಉಷ್ಣವಾಗಿದ್ದು ಹುಳುಗಾಡು ಹೆಚ್ಚು ವ್ಯಾಪ್ತವಾಗಿದೆ. ಈ ಯುಗದ ನಂತರ ಅಮೆಜಾನ್ ಜಲಾನಯವು ಪ್ರದೇಶದ ಬಹಳಷ್ಟು ಭಾಗಗಳು ಹುಳುಗಾವಲು ತರಹದ ಪರಿಸರ ವ್ಯವಸ್ಥೆಯಿಂದ ಮುಕ್ತವಾಗಿದೆ. ಕ್ರಿಟೇಷಿಯ ತೃತೀಯಕ ಅಳೆಯುವ ವಿದ್ಯಮಾನದ ನಂತರ ಡೈನೋಸಾರ್ಗಳ ಅವನತಿ ಹಾಗೂ ತೇವವುಳ್ಳ ಹವಾಮಾನ ಗುಣದಿಂದಾಗಿ ಉಷ್ಣವಲಯದ ಮಳೆಗಾಡು ಖಂಡದುದ್ದಕ್ಕೂ ಹರಡಿಕೊಳ್ಳುವ ಅವಕಾಶ ನೀಡಬಹುದು. ಖಂಡದ ಪೂರ್ವ ಬದಿಯಲ್ಲಿರುವ ನೀರು ಅಂಟಾರ್ಟಿಕ್ ಸಾಗರದತ್ತ ಹಾಗೂ ಪಶ್ಚಿಮ ಪಕ್ಕದಲ್ಲಿರುವ ನೀರು ಅಮೆಜಾನ್ ಜಲಾನಯದ ಮೂಲಕ ಶಾಂತ ಸಾಗರದತ್ತ ಹರಿಯಿತು. ಅಂಡಾಸ್ ಪರ್ವತ ಶ್ರೇಣಿಯು ಎದ್ದಾಗ ಸರೋವರದೊಂದಿಗೆ ಸುತ್ತುವರೆದು ವಿಶಾಲ ಜಲಾನಯ ಸೃಷ್ಟಿಯಾಯಿತು. ಇದನ್ನು ಈಗ ಸೋಲಿಮೋಸ್ ಜಲಾನಯ ಎನ್ನಲಾಗುತ್ತದೆ. ಕೊನೆಗೆ 5 ರಿಂದ 10 ದಶಲಕ್ಷ ವರ್ಷಗಳಲ್ಲಿ ಸಂಗ್ರಹವಾದ ಈ ನೀರು ಪೋರಸ್ ಆರ್ಚ್ ಮೂಲಕ ಅಂಟಾರ್ಟಿಕ್ ಸಾಗರದತ್ತ ಪೂರ್ವ ದಿಕ್ಕಿಗೆ ಹರಿದು ಹೋಗುತ್ತದೆ. ಕೊನೆಯ 21 ವರ್ಷಗಳಲ್ಲಿ ಹಿಮ
ಹಿಮಯುಗ ಗರಿಷ್ಠ ಹಾಗೂ ತರುವಾಯದ ನೀರ್ಗಲ್ಲು ಕರಗುವಿಕೆಯ ಮೂಲಕ ಅಮೆಜಾನ್ ಮಳೆಗಾಡು ಸಸ್ಯವರ್ಗದಲ್ಲಿ ಪರಿವರ್ತನೆಗಳಾಗಿವೆ ಎಂಬುದಕ್ಕೆ ಬಹಳಷ್ಟು ಸಾಕ್ಷಿಗಳಿವೆ. ಮಾನವನು ಮೊದಲ ಬಾರಿಗೆ 11,200 ವರ್ಷಗಳ ಹಿಂದೆ ಅಮೆಜಾನ್ ಪ್ರದೇಶದಲ್ಲಿ ನೆಲೆಯನ್ನು ಸ್ಥಾಪಿಸಿದ್ದ. ತರುವಾಯದ ಬೆಳವಣಿಗೆಯು ಕೊನೆಗೆ ಪ್ರಾಗೈತಿಕವಾಗಿ ನೆಲೆಗಳನ್ನು ಅಮೆಜಾನ್ ಕಾಡುಗಳಲ್ಲಿ ಗಡಿಯುದ್ದಕ್ಕೂ ಸ್ಥಾಪನೆ ಮಾಡಲು ದಾರಿ ಕಲ್ಪಿಸಿತು. ಇದರಿಂದಾಗಿ ಕಾಡಿನ ವ್ಯಾಪ್ತಿಯಲ್ಲಿರುವ ಬದಲಾವಣೆಗೆ ಪ್ರೇರಣೆಯಾಯಿತು. ಬೇಟೆಯಾಡುವ ಮೂಲಕ ಮಳೆಗಾಡಿನಲ್ಲಿ ಪ್ರತಿ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಗರಿಷ್ಠ 0.2 ಜನರು ಜೀವಿಸಬಹುದು ಎಂದು ಜೀವಶಾಸ್ತ್ರಜ್ಞರು ನಂಬಿದ್ದರು. ಆದ್ದರಿಂದ ಇನ್ನೂ ಹೆಚ್ಚಿನ ಜನಸಂಖ್ಯೆಗೆ ಆಶ್ರಯ ನೀಡಲು ಕೃಷಿಯ ಅಗತ್ಯವಿದೆ. 1542ರಲ್ಲಿ ಫ್ರಾನ್ಸಿಸ್ಕೋ ಡಿ ಒರೆಲಾನ ಅಮೆಜಾನ್ ನದಿಯುದ್ದಕ್ಕೂ ಪ್ರಯಾಣ ನಡೆಸಿದ ಮೊದಲ ಯುರೋಪಿಯನ್ ವ್ಯಕ್ತಿಯಾಗಿದ್ದಾರೆ. ಇನ್ನು 50 ಲಕ್ಷ ಸಿಎಗೆ ಮುಂಚೆ ಮಳೆಗಾಡು ತಾನೇ ಸ್ವತಃ ನಾಶವಾಗಿ ಅದರ ಜಾಗದಲ್ಲಿ ಹುಲ್ಲುಗಾಡು ಪ್ರದೇಶವಾಗಲಿದೆ ಎಂಬುದು ಮುಂಗಾಣಲಾಗಿದೆ. ಇಂದಿನ ಹಕ್ಕಿಗಳು, ಕೀಟಗಳು, ಸಸ್ತನಿಗಳು ಸೇರಿದಂತೆ ಮಳೆಗಾಡಿನಲ್ಲಿರುವ ಪ್ರಸ್ತುತ ಪ್ರಾಣಿಗಳೆಲ್ಲವೂ ಅಳೆದು ಹೋಗಿ ಮಳೆಕಾಡಿನ ಜಾಗದಲ್ಲಿ ಉದ್ಭವವಾಗುವ ಹುಲ್ಲುಗಾಡಿನಲ್ಲಿ ಹೊಸ ಪ್ರಾಣಿಗಳ ವಿಕಾಸನ ಹೊಂದುತ್ತವೆ. ಈಗ ನಾವು ಅಮೆಜಾನ್ ಕಾಡಿನಲ್ಲಿರುವ ಜೀವ ವೈವಿಧ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಮೆಜಾನ್ ಮಳೆಗಾಡು ಸಜೀವ ಸಸ್ಯ ವರ್ಗಗಳ ಪ್ರಭೇದಗಳ ದೊಡ್ಡ ಸಮೂಹವನ್ನೇ ಒಳಗೊಂಡಿದೆ. ಅಮೆಜಾನ್ ಮಳೆಗಾಡು ಸುಮಾರು 2.5 ದಶಲಕ್ಷ ಕೀಟ ಪ್ರಭೇದಗಳು, 10,000ಕ್ಕಿಂತಲೂ ಹೆಚ್ಚು ಸಸ್ಯವರ್ಗಗಳು ಹಾಗೂ 2,000 ಪಕ್ಷಿಗಳು ಮತ್ತು ಸಸ್ತನಿಗಳ ಆವಾಸ ಸ್ಥಾನವಾಗಿದೆ. ಇದುವರೆಗೂ ಈ ಪ್ರದೇಶದಲ್ಲಿ ಕನಿಷ್ಠ 40,000 ಸಸ್ಯ ಪ್ರಭೇದಗಳಿವೆ, 3,000 ಮೀನುಗಳು, 1,294 ಹಕ್ಕಿಗಳು, 427 ಸಸ್ತನಿಗಳು, 428 ಉಭಯಚರಿಗಳು, 378 ಸರೀಸೃಪಗಳನ್ನು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಲಾಗಿದೆ. ವಿಶ್ವದ ಪ್ರತಿ 5 ಹಕ್ಕಿಗಳ ಪ್ರಭೇದಗಳಲ್ಲಿ ಒಂದು ಅಮೆಜಾನ್ ಕಾಡಿನಲ್ಲಿ ವಾಸಿಸುತ್ತದೆ. ವಿಜ್ಞಾನಿಗಳು ಬ್ರೆಜಿಲ್ ಒಂದರದಲ್ಲಿಯೇ ಸುಮಾರು 96,660 ರಿಂದ 1,28,843 ಅಷ್ಟೆಲ್ಲ ಪ್ರಭೇದಗಳನ್ನು ವಿವರಿಸಿದ್ದಾರೆ. 1 ಚದರ ಕಿಲೋಮೀಟರ್ ವಿಸ್ತರಣೆಯಲ್ಲಿ 75,000 ವಿವಿಧ ಮರಗಳು ಹಾಗೂ 1,50,000 ಪ್ರಭೇದಗಳು ಎಂದು ದೊಡ್ಡ ಗಿಡಗಳಿವೆ ಎಂದು ತಜ್ಞರು ಅಂದಾಜು ಮಾಡಿದ್ದಾರೆ. ಅಮೆಜಾನ್ ಮಳೆಕಾಡಿನಲ್ಲಿ 1 ಚದರ ಕಿಲೋಮೀಟರ್ ವಿಸ್ತರಣೆಯಲ್ಲಿ ಸುಮಾರು 90,790 ಟನ್ಗಳಷ್ಟು ಸಜೀವ ಸಸ್ಯಗಳನ್ನು ಒಳಗೊಂಡಿವೆ. ಋತುವಾರು ಬದಲಾವಣೆ ಫಲವಾಗಿ ಗಿಡ ಮರಗಳ ಹಸಿರು ಎಲೆಗಳ ಪ್ರದೇಶವು 25% ಅಷ್ಟು ವ್ಯತ್ಯಾಸವಾಗುತ್ತದೆ. ಉಷ್ಣ ಋತುವಿನಲ್ಲಿ ಸೂರ್ಯನ ಬೆಳಕು ಗರಿಷ್ಠ ಮಟ್ಟದಲ್ಲಿ ಎಲೆಗಳು ಹಿಗ್ಗುತ್ತವೆ. ಆಮೇಲೆ ಮೋಡಗಳುಳ್ಳ ತೇರ್ವ ಋತುವಿನಲ್ಲಿ ಎಲೆಗಳು ಉದುರಿ ಹೋಗುತ್ತವೆ. ಈ ಬದಲಾವಣೆಗಳು ದ್ಯುತಿ ಸಂಶ್ಲೇಷಣ ಮತ್ತು ಉಸಿರಾಟದ ನಡುವೆ ಇಂಗಾಲದ ಸಮತೋಲನ ವಹಿಸುತ್ತದೆ. ಇನ್ನು ಅಪಾಯಕಾರಿ ಎನ್ನಲಾದ ಹಲವು ಪ್ರಭೇದಗಳು ಮಳೆಗಾಡಿನಲ್ಲಿವೆ. ಅತಿ ದೊಡ್ಡ ಪರಭಕ್ಷಕ ಪ್ರಾಣಿಗಳು ಕರಿ ಕೇಮನ್ ಮೊಸಳೆ, ಜಾಗ್ವಾರ್ ಚಿರತೆ, ಕೋಗರ್ ಇದು ಒಂದು ದೊಡ್ಡ ಗಾತ್ರದ ಕರಿ ಬೆಕ್ಕಿನಂತಿರುವ ಪ್ರಾಣಿ ಹಾಗೂ ಅನಕೊಂಡಾ ಕೂಡ ಇಲ್ಲಿ ವಾಸವಾಗಿವೆ. ಅಮೆಜಾನ್ ನದಿಯಲ್ಲಿರುವ ವಿದ್ಯುತ್ ಹಾವು ಮೀನುಗಳು ನೀಡುವ ವಿದ್ಯುತ್ ಆಘಾತದಿಂದಾಗಿ ಪ್ರಾಣಕ್ಕೆ ಅಪಾಯ ಉಂಟು ಆಗಬಹುದು. ಪಿರನ್ಹಾ ಮೀನುಗಳು ಮನುಷ್ಯರನ್ನು ಕಚ್ಚಿ ಗಾಯಗೊಳಿಸುವುದು ಎನ್ನಲಾಗುತ್ತದೆ. ವಿಷ ಹಾರಿಸುವ ಕಪ್ಪೆಗಳು ವಿವಿಧ ಪ್ರಭೇದಗಳು ಬಹಳ ವಿಷಕಾರಿಯಾಗಿವೆ ಎಂದು ಹೇಳಲಾಗುತ್ತದೆ. ಇಷ್ಟೆಲ್ಲ ಆಗಿತ್ತು ನೋಡಿ ಅಮೆಜಾನಿನ ಜೀವ ವೈವಿಧ್ಯಮಯ ಮತ್ತು ಸಂಜೀವಿನಿ ಅಂತಾನೆ ಹೇಳ್ಬಹುದು. ಇಲ್ಲಿ ಎಲ್ಲ ರೀತಿಯ ಗಿಡಮೂಲಿಕೆಗಳು ನಮಗೆ ಸಿಗುತ್ತವೆ. ನಾನು ಇಷ್ಟೊತ್ತನ ಹೇಳಿದ್ನಲ್ವಾ ಬರೀ ಒಂದು ಅಂದಾಜು ಸಂಖ್ಯೆಗಳು ಮಾತ್ರ. ಅಲ್ಲಿ ಅನೇಕ ಪ್ರಭೇದಗಳ ಸಂಶೋಧನೆ ಇನ್ನೂ ವಿಜ್ಞಾನಿಗಳು ನಡೆಸುತ್ತಾನೆ ಇದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್ ಅಲ್ಲಿ ಅರಣ್ಯ ನಾಶ ಬಗ್ಗೆ ತಿಳಿದುಕೊಳ್ಳೋಣ. ಆ ದೇವರು ಭೂಮಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಅದು ಏನೆಂದರೆ ಪರಿಸರ. ಆ ಪರಿಸರ ಮುಂದೆ ಎಲ್ಲ ಆಸ್ತಿ ಸಂಪತ್ತು ಹಣಗಳು ಕೂಡ ಏನೂ ಉಪಯೋಗವಿಲ್ಲ. ಪರಿಸರದಿಂದ ಸಿಗುವ ಆನಂದ ಬೇರೆ ಯಾವುದಿಂದಲೂ ಸಿಗುವುದಿಲ್ಲ. ಹಾಗೆ ಪರಿಸರದಲ್ಲಿರುವ ಪ್ರಾಣಿ ಪಕ್ಷಿಗಳು ಇವು ಎಲ್ಲ ನೋಡಿದರೆ ಕಣ್ಣುಗಳಿಗೆ ಒಂದು ಆನಂದ. ಇಷ್ಟು ಒಳ್ಳೆಯ ಪರಿಸರವನ್ನು ಮಾನವನು ನಾಶ ಮಾಡುತ್ತಾನೆ ಬರ್ತಿದ್ದಾನೆ. ಅವನು ಕೇವಲ 4 ದಿನದಿಂದ ಆರಾಮವಾಗಿ ಇರಲು ಇಡೀ ಪರಿಸರವನ್ನೇ ನಾಶ ಮಾಡುತ್ತಾ ಬರ್ತಿದ್ದಾನೆ. ಗಿಡಗಳನ್ನು ಕಡಿತಾ ಇದ್ದಾನೆ, ಪ್ರಾಣಿಗಳನ್ನೆಲ್ಲ ಬೇಟೆ ಆಡುತ್ತಿದ್ದಾನೆ. ಇನ್ನು ಕಾಡಿನಲ್ಲಿ ಆರಾಮಾಗಿ ಬದುಕಬೇಕಾಗಿರುವ ಪ್ರಾಣಿ ಸಂಕುಲಗಳನ್ನೆಲ್ಲ ಸಂಗ್ರಹದಲ್ಲಿ ಇಟ್ಟು ಎಲ್ಲರಿಗೂ ಪ್ರದರ್ಶನ ಮಾಡುತ್ತಿದ್ದಾನೆ. ಇನ್ನು ನಮ್ಮ ಸರ್ಕಾರ ಅಥವಾ ನಾವು ಏನು ಅಂತೀವಲ್ವಾ ಫಾರೆಸ್ಟ್ ಆಫೀಸರ್ಸ್ ಅಂತ, ಅವರು ತಮ್ಮ ಕರ್ತವ್ಯವನ್ನು ತಾವು ಕರೆಕ್ಟ್ ಆಗಿ ಮಾಡುತ್ತಿದ್ದಾರಾ? ನಾವು ಅನೇಕ ರಿಸರ್ವ್ಡ್ ಫಾರೆಸ್ಟ್ ಅಂತ ಅಂತೀವಲ್ವಾ, ಅವು
ಈಗಲೂ ಕೂಡ ರಿಸರ್ವ್ಡ್ ಆಗಿ ಇದೆನಾ? ನಾನು ನಿಮಗೆಲ್ಲರೂ ಕೇಳ್ಕೊತೀನಿ, ಗಿಡನ ಉಳಿಸಿ ಬೆಳೆಸಿ ಮತ್ತು ಪ್ರಾಣಿ ಹಿಂಸೆಗಳನ್ನ ಮಾಡಕ್ ಹೋಗಬೇಡಿ ಸ್ನೇಹಿತರೆ. ಲಾಸ್ಟಕ್ಕೆ ಒಂದು ಲೈನ್ ಹೇಳಕ್ ಇಷ್ಟಪಡ್ತೀನಿ. ನಾವು ಪರಿಸರವನ್ನು ಉಳಿಸಿದರೆ ಪರಿಸರ ನಮ್ಮನ್ನ ಉಳಿಸುತ್ತದೆ. ನಾವು ಪರಿಸರವನ್ನ ನಾಶ ಮಾಡಿದರೆ ಅದು ಕೂಡ ನಮ್ಮನ್ನ ನಾಶ ಮಾಡುತ್ತದೆ ಸ್ನೇಹಿತರೆ. ನಾನು ಲಾಸ್ಟ್ ಕ್ವಶನ್ ಕೇಳಿದ್ನಲ್ವಾ, ಅದಕ್ಕೆ ಆನ್ಸರ್ ಎಲ್ಲರಿಗೂ ಗುರ್ತು ಆಯ್ತು ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.